ಇನ್ನು ಈ ಸಭೆಯಲ್ಲಿ ಗೈರು ಹಾಜರಾಗಿದ್ದಂತಹ ಸಚಿವ ಅಂಬರೀಶ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಅಂತ ಕೇಳೋಣ. ಅದು ನಾಳೆ ನನಗೆ ರಾಜ್ಕುಮಾರ್ ಫಂಕ್ಷನ್ಗೆ ನಾನು ತುಂಬಾ ಎಕ್ಸೈಸ್ ಮಾಡಬೇಕು. ಇವತ್ತು ಆಲ್ ಆರ್ಟಿಸ್ಟ್ ಬರಬೇಕು, ಅದು ಎಲ್ಲ ಪ್ರೋಗ್ರಾಮ್ ಎಲ್ಲ ನೋಡಬೇಕು, ಸೆಟ್ಟಿಂಗ್ ನೋಡಬೇಕು, ಸೀಟಿಂಗ್ ಅರೇಂಜ್ಮೆಂಟ್ ನೋಡಬೇಕು. ನಿನ್ನೆ ತಾನೇ ಅಹಮದಾಬಾದಿಂದ ಬಂದೆ. ನಮಗೆ ಅವರು 6 ಕಾಲೇಜನ್ನು ಕರ್ನಾಟಕದ 6 ಮೆಡಿಕಲ್ ಕಾಲೇಜು ಅವರೇ ಮಾಡಿಕೊಟ್ಟಿದ್ದು. ಸೊ ಇಸ್ ಡಾಟರ್ಸ್ ಮ್ಯಾರೇಜ್ ಇಸ್ ಟುಮಾರೋ. ಬಟ್ ಆದರೂ ಮೊನ್ನೆನೇ ಹೋಗಿ ಮೀಟ್ ಮಾಡಿ ಸಾರಿ ಐ ಕಾಂಟ್ ಅಟೆಂಡ್ ಅಂತ ಹೇಳಿ ಬಂದೆ. ಅದೇ ರೀಸನ್ಗೋಸ್ಕರ ಇವತ್ತು ಕ್ಯಾಬಿನೆಟ್ಗೆ ಅಟೆಂಡ್ ಮಾಡೋಕ್ಕಾಗಲ್ಲ. ಇನ್ನು ಇದೇ ವೇಳೆ ನಿಗಮ ಮಂಡಳಿ ಬಗ್ಗೆ ಸಚಿವ ಅಂಬರೀಶ್ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಆ ಕುರಿತಾಗಿ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಅದರಲ್ಲಿ ಇದೆ ಬಿಡಿ, ಬಟ್ ಯಾತಕ್ಕೆ ಅಸಮಾಧಾನ ಅಲ್ಲ. ಯಾರನ್ನಾರು ತಗೊಳ್ಳಿ, ಯಾರನ್ನಾದ್ರೂ ಬರಲಿ. ನಾನು 3 ಸತಿ MP ಆಗಿದ್ದವನು, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವನು, ಇವತ್ತು ಕ್ಯಾಬಿನೆಟ್ ಅಲ್ಲಿ ಇದ್ದೀನಿ. ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಬೇಕು. ಮಾಡ್ತಾರ ಬಿಡ್ತಾರ, ಆಮೇಲೆ ವಿಶ್ವಾಸಕ್ಕೆ ಒಂದು ಚರ್ಚೆ ಮಾಡ್ಬೇಕು. ಇಬ್ಬರೇ ಮಾಡ್ಬಿಡ್ತಾರೆ ಅಂದ್ರೆ ಎಲ್ಲ ನಾವೆಲ್ಲ ಹಾಕಿರ್ಬೇಕು. ಈಗ 30 ದಿನಗಳಲ್ಲಿ ಎಲ್ಲಾದ್ರೂ ಲೀಡರ್ಸ್ಗಳು ಇರ್ತಾರೆ. ಯಾರ್ಯಾರಿಗೆ ಕೊಡಿ, ನೀವು ನಿಮ್ಮ ಕಡೆಯವ್ರಿಗೆ ಕೊಡಿ, ನಿಮ್ಮವ್ರಿಗೆ ಕೊಡಿ, ಇನ್ನೊಬ್ರಿಗೆ ಕೊಡಿ. ವಿ ಆರ್ ನಾಟ್ ವರಿಡ್. ಬಟ್ ನಮ್ಮನ್ನು ಕೇಳಿ ವಿಶ್ವಾಸಕ್ಕೆ ತಗೊಂಡು ಮಾಡಬೇಕು. ವಿಶ್ವಾಸ ತಗೊಳಕ್ ಮಾಡಲ್ಲ ಅಂದ್ರೆ ಇಟ್ ಇಸ್ ನಾಟ್ ಡೆಮೋಕ್ರಸಿ. ಅದು ಅವರಿಷ್ಟ. ಅದಾದ್ಮೇಲೆ ಏನ್ ಮಾಡಕ್ ಆಗಲ್ಲ. ನಾವು ಮಾಡ್ತೀವಿ, 2ನೇ ಹಂತದಲ್ಲಿ ಮಾಡ್ತೀವಿ ಅಂತಾರೆ. ನೋಡೋಣ, ಅದಕ್ಕೂ ಇದು ಮಾಡಿದ್ರೆ ಬೇಡ. ಅದು ಅವ್ರಿಗೆ ಬಿಟ್ಟಿದ್ದು. ಬೆಲೆ ಕೊಡ್ಬೇಕಾ ಬೇಡವಾ? ನಮ್ಮ ಬಯೋಡೇಟಾ ಕರೆಕ್ಟ್ ಆಗಿದೆಯಾ ಇಲ್ಲ, ಕಾಂಗ್ರೆಸ್ ಪಾರ್ಟಿ ಕಟ್ಟಬೇಕಾ, 100 ಜನ ಒಳ್ಳೇದು ಮಾಡೋಂಥವ್ರನ್ನ ಗುರುತಿಸ್ಬೇಕಾ ಅನ್ನೋದನ್ನ ಅವ್ರಿಗೆ ಸೇರಿದ್ದಷ್ಟೇ, ನಮಗಲ್ಲ. ಸುಮ್ಮನೆ ಹೈಕಮಾಂಡ್ ಅಂದ್ಬಿಡ್ತಾರೆ. ಹೈಕಮಾಂಡ್ನವ್ರಿಗೆ ಗೊತ್ತಿರುತ್ತದ ಪಟ್ಟಿ ಯಾರು ಏನು ಅಂತ? ಹೈಕಮಾಂಡ್ನವ್ರಿಗೆ ಏನು ಗೊತ್ತಿರುತ್ತೆ? ನೀವೇ ಕೊಡಬೇಕು. ನೀವು ಕೊಡಬೇಕಾದ್ರೆ ನಮ್ಮಂಥವ್ರನ್ನೆಲ್ಲ ಕನ್ಸಲ್ಟ್ ಮಾಡಬೇಕು. ಕ್ಯಾಬಿನೆಟ್ ಕೊಲೀಗ್ಸ್, ವಿ ಆರ್ ಆಲ್ ಕೊಲೀಗ್ಸ್. ಬೇಸಿಕಲಿ ವಿ ಆರ್ MLAs. ಆಮೇಲೆ ತಾನೇ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಆಗೋದು.